ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಹೌದು, ಶರಣು ಶರಣಾರ್ಥಿ. ಆ ಚರ್ಚೆ ಶುರು ಮಾಡುವ ಮುನ್ನ ಒಂದು ಸಣ್ಣ ಮಾತು. ನಮ್ಮ ಈ ಜ್ಞಾನ ಪಸರಿಸುವ ಕಾರ್ಯಕ್ಕೆ ಬೆಂಬಲವಾಗಿ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ, ಇದು ಬಹಳ ಮುಖ್ಯ. ಇವತ್ತು ನಾವು 12ನೇ ಶತಮಾನದ ಬಸವಣ್ಣನವರ ಒಂದು ಅತ್ಯಂತ ಕ್ರಾಂತಿಕಾರಿ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಅಂದ್ರೆ ಕಾಯವೇ ಕೈಲಾಸ ಅನ್ನೋ ಪರಿಕಲ್ಪನೆಯ ಇನ್ನೊಂದು ಆಳವಾದ ಆಯಾಮ ಅಲ್ವಾ? ಹೌದು. ನಾನು ಮೊದಲು ಆ ವಚನವನ್ನ ಪೂರ್ತಿಯಾಗಿ ಓದ್ಬಿಡ್ತೀನಿ. ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ, ಆವ ಪದಾರ್ಥವಾದಡೇನೋ ತನ್ನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ, ಕೂಡಲ ಸಂಗಮ ದೇವರನೊಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ವಾವ್, ಇದನ್ನು ಕೇಳಿದಾಗಲೇ ಒಂದು ಸ್ಪಷ್ಟತೆ ಸಿಗುತ್ತೆ. ಹೌದು. ಇಲ್ಲಿ ಮೊದಲ ಸಾಲಿನಲ್ಲಿ ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ ಅಂತ ಇದೆಯಲ್ಲ, ಇದು ಬಹಳ ಕುತೂಹಲಕಾರಿ. ಅದೇ, ಈಗ ನೋಡಿ, ನಾವು ಸಾಮಾನ್ಯವಾಗಿ ಆಧ್ಯಾತ್ಮ ಅಂದ್ರೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗೋದು ಅಂತ ಅನ್ಕೊಳ್ತೀವಿ. ಉಪವಾಸ ಮಾಡೋದು ಅಥವಾ ದೇಹ ದಂಡಿಸೋದು ಅಂತ. ನಿಖರವಾಗಿ ಪ್ರಪಂಚದ ವಸ್ತುಗಳನ್ನ ಬೇಡ ಅಂತ ತಿರಸ್ಕರಿಸೋದು ವೈರಾಗ್ಯ ಆದರೆ ಅದನ್ನ ಬಯಸೋದು ನಮ್ಮ ದೇಹದ ಸಹಜ ಗುಣ. ಅಂದ್ರೆ ಜೀವಕೋಶಗಳಿಗೆ ಆಹಾರ ಬೇಕೇ ಬೇಕು. ಹೌದು. ಇಲ್ಲಿ ನಾವು ಲಿಂಗಾಯತ ಸಿದ್ಧಾಂತದ ಮೂಲತತ್ವವನ್ನ ಅರ್ಥ ಮಾಡ್ಕೋಬೇಕು. ಲಿಂಗಾಯತರ ಪ್ರಕಾರ ಶಿವನಿಗೆ ಯಾವುದೇ ಆಕಾರ ಇಲ್ಲ, ಆತ ಸಂಪೂರ್ಣ ನಿರಾಕಾರ. ಹೌದು. ಹಾಗಾಗಿ ಆ ನಿರಾಕಾರ ಶಿವನನ್ನ ಒಲಿಸ್ಕೊಳ್ಳೋಕೆ ನಾವು ಈ ದೇಹವನ್ನ ಅತಿಯಾಗಿ ದಂಡಿಸೋ ಅವಶ್ಯಕತೆನೇ ಇಲ್ಲ. ಖಂಡಿತ. ಈ ಅದ್ಭುತ ವಿಚಾರವನ್ನ ಇನ್ನಷ್ಟು ಬಿಡಿಸಿ ಹೇಳುವ ಮುನ್ನ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ತೇನೆ. ಈಗ ವಚನದ ಮುಂದಿನ ಭಾಗ ನೋಡಿ. ತನ್ನಿದ್ದೆಡೆಗೆ ಬಂದುದು ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ. ಅಂದ್ರೆ ನಮಗೆ ಸಿಕ್ಕಿದ್ದನ್ನ ಮೊದಲು ಆ ನಿರಾಕಾರ ಲಿಂಗಕ್ಕೆ ಅರ್ಪಿಸಬೇಕು. ಹೌದು, ಅರ್ಪಿಸಿ ಅದನ್ನ ಕೇವಲ ಭೋಗ ಅಂತ ಅಲ್ಲ, ಪ್ರಸಾದ ಅಂತ ಸ್ವೀಕರಿಸಬೇಕು. ಅದೇ ಅತ್ಯುತ್ತಮ ಆಚಾರ. ಇದು ನಮ್ಮೊಳಗಿನ ಅಹಂಕಾರವಲ್ಲ ನಾಶ ಮಾಡುತ್ತೆ. ಹೌದು. ಹಾಗಾಗಿಯೇ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಬಸವಣ್ಣನವರು ಕೊನೆಯಲ್ಲಿ ಎಚ್ಚರಿಸಿರೋದು. ಅಂದ್ರೆ ಈ ದೇಹ ಬರೀ ರಕ್ತ ಮಾಂಸದ ಮುದ್ದೆ ಅಲ್ಲ. ಖಂಡಿತ ಅಲ್ಲ. ಇದು ದೇವರನ್ನ ಅರಿಯಲು ಪ್ರಕೃತಿ ನೀಡಿರುವ ಸಾಧನ, ಪ್ರಸಾದಕಾಯ. ಹುಸಿ ವೈರಾಗ್ಯದಿಂದ ಇದನ್ನ ನಾಶ ಮಾಡಬಾರದು. ಇದೇ ಇಂದಿನ ವಚನಾಧಾರಿತ ಸಂದೇಶ ಕೂಡ. ಲೌಕಿಕ ಆಸೆಗಳ ದಾಸರಾಗದೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಾಗಿರೋದೇ ನಿಜವಾದ ಆಧ್ಯಾತ್ಮಿಕ ಜೀವನ ಕ್ರಮ. 100% ಸತ್ಯ. ನಾವು ಮೊದಲು ಈ ಪ್ರಸಾದಕಾಯವನ್ನ ಗೌರವಿಸಲು ಕಲಿಯಬೇಕು. ಈ ಅದ್ಭುತ ವಿಶ್ಲೇಷಣೆಗೆ ನಮ್ಗೆ ನಿರಂತರ ಮಾರ್ಗದರ್ಶನ ಮಾಡ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ತುಂಬು ಹೃದಯದ ಧನ್ಯವಾದಗಳು. ಹೌದು, ಅವರಿಗೊಂದು ದೊಡ್ಡ ನಮಸ್ಕಾರ. ಕೊನೆಯದಾಗಿ ಒಂದು ಚಿಂತನೆ. ನಮ್ಮ ಈ ಭೌತಿಕ ದೇಹವೇ ಆ ನಿರಾಕಾರ ಶಿವನನ್ನ ತಲುಪುವ ಏಕೈಕ ಮಾಧ್ಯಮವಾದರೆ, ನಾವು ಪ್ರತಿನಿತ್ಯ ಸೇವಿಸುವ ಆಹಾರ ಮತ್ತು ಮಾಡುವ ದಿನನಿತ್ಯದ ಕಾಯಕವನ್ನ ನೋಡುವ ದೃಷ್ಟಿಕೋನ ಇಂದಿನಿಂದ ಹೇಗೆ ಬದಲಾಗಬೇಕು? ಇದರ ಬಗ್ಗೆ ಆಳವಾಗಿ ಯೋಚಿಸೋಣ. ಹೌದು. ಸರ್ವರಿಗೂ ಶರಣು ಶರಣ.